ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಮಣಕಿ ಗ್ರೌಂಡ್ ಭಾಗದಲ್ಲಿದ್ದೀವಿ. ಕುಮಟಾ ತಾಲೂಕಿನ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಏನಂತಿದೆ ಕುಮಟಾದಲ್ಲಿ, ಅಲ್ಲಿ ಇದ್ದೀವಿ ನಾವು. ತಾವು ಇದನ್ನು ಕಾಣ್ಬೋದು. ಮತ್ತೇನೆಂದರೆ, ವಿಶೇಷವಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಜಿಲ್ಲಾಧಿಕಾರಿಗಳು ಏನು ನಿಷೇಧವನ್ನು ಹೇರಿದ್ದಾರೆ. ಕಾರಣ ಏನಂತ ನಮಗಂತೂ ಅರ್ಥ ಆಗ್ತಿಲ್ಲ. ಮತ್ತು ಅವ್ರ ಯೋಗ್ಯತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥದ್ದು ಆ ಶಕ್ತಿನೂ ಇಲ್ಲ. ಈ ಸರ್ಕಾರ, ಭ್ರಷ್ಟ ಸರ್ಕಾರ ಏನಿದೆ, ನಮ್ಮ ಒಂದು ಕನ್ನಡದ ಪರ ಒಂದು ಭಾಷೆ, ನುಡಿ, ನೆಲ, ಜಲ ಅಂತ ಹೇಳೋದಷ್ಟೇ ಭಾಷಣದಲ್ಲಿ, ಮತ್ತು ಯಾವುದೇ ರೀತಿಯಾದಂಥ ಒಂದು ಕನ್ನಡ ಭಾಷೆಯನ್ನು ಬೆಳೆಸುವಂಥವರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥವರಿಗೆ ನಿರ್ಬಂಧ ಏರಿಟ್ಟಿದ್ದಾರೆ ಒಂದು. ಮತ್ತು ಎರಡನೇದೇನೆಂದರೆ, ನಿಮ್ಮ ವೈಯಕ್ತಿಕ ಏನು ಕೋರ್ಟಲ್ಲಿ, ಕಚೇರಿ, ಏನು ನ್ಯಾಯಾಲಯದಲ್ಲಿ ಏನು ಈ ಪ್ರಕರಣ ಇದ್ದರೂ ಕೂಡ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಅನುವಾಗಿ ಒಂದು ದಾರಿಯನ್ನು ಮಾಡಿಕೊಡ್ಬೇಕು. ಯಾಕಂತ ಕೇಳಿದರೆ, ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾದಂತೆ ನಮಗಿದು ಕುಮಟದಲ್ಲಿ ಒಂದು ಹೃದಯ ಭಾಗದಲ್ಲಿ ಇರುವಂಥ ಒಂದು ಮೈದಾನವಾಗಿರೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆ ರೀತಿ ನಡ್ಕೊ ಬರ್ತಾಯಿದ್ವು ಇಷ್ಟು ದಿನ. ದೇವರ ಒಂದು ಶಾಂತಿಕಾ ಪರಮೇಶ್ವರಿಯ ದೇವಿಯ ಒಂದು, ನಮ್ಮ ಗ್ರಾಮ ದೇವರಾದಂಥ ಶಾಂತಿಕಾ ಪರಮೇಶ್ವರಿ ದೇವಿಯ ಒಂದು ಆಶೀರ್ವಾದದಿಂದ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಇನ್ನೂವರೆಗೂ ಸಂಭವಿಸಿಲ್ಲ ಕುಮಟಾದಲ್ಲಿ. ಅದು ಮುಂದಿನಿಂದ ಸಂಭವಿಸುವುದು ಬೇಡ. ಮತ್ತೇನೆಂದರೆ, ವಿಶೇಷವಾಗಿ ಏನು ಪಾಪ ಅವರು ಮಂಜುನಾಥ್ ನಾಯ್ಕ ಅವರು ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಇದು ಮಾಡಿ ಅವರು ಭಾಳ ಒಂದು ನಷ್ಟವನ್ನು ಕೂಡ ಅನುಭವಿಸಿದರು. ಮತ್ತೇನೆಂದರೆ, ನೀವು ಬಾಯಿ ಮಾತಿನಲ್ಲಿ ಹೇಳಿದ್ರು ಪ್ರಯೋಜನ ಬೀಳೋದಿಲ್ಲ. ಕನ್ನಡ ನಾಡು, ನುಡಿ, ನೆಲ, ಜಲ ಅಂತ ಅವರು ಕನ್ನಡ ಪರ ಒಂದು ಏನು ಒಂದು ಕಾರ್ಯಕ್ರಮ ಮಾಡುವವರಿಗೆ ಎಡೆ ಮಾಡಿಕೊಡ್ಬೇಕು. ಮತ್ತೇನೆಂದರೆ, ನೀವು ಸಪ್ರೇಟಾಗಿ ಈಗ ಬರುವಂಥ ಹಣವನ್ನು ಸಪ್ರೇಟಾಗಿ ಒಂದು ಅಕೌಂಟ್ ತೆಗೆದು ಅದರಲ್ಲಿ ಜಮಾ ಮಾಡಿ, ಖಾತೆಯನ್ನು ತೆಗೆದು ಜಮಾ ಮಾಡಿಬಿಟ್ಟು ನಂತರ ನೀವು ಅದು ಕೋರ್ಟಲ್ಲಿ ಯಾರಿಗೆ ಜಯ ಆಗ್ತದೆ, ಡಿ ಸಿಗೂ ಆದರೂ ನಮ್ಮದು ಒಳ್ಳೆಯದೇ, ಜಿಲ್ಲಾಧಿಕಾರಿಗೇನು ಸರ್ಕಾರಕ್ಕಾದರೂ ಒಳ್ಳೆಯದೇ, ಮತ್ತು ಗಿಬ್ಬಾಯಿ ಸ್ಕೂಲ್ನವರಿಗಾದರೂ ಕೂಡ ಒಳ್ಳೆಯದೇ. ಅದು ನಾವೇನು ಅದ್ರ ಬಗ್ಗೆ ಏನು ಆಕ್ಷೇಪ ಮಾಡೋದಿಲ್ಲ. ಕಾನೂನಿಗೆ ನಾವು ತಲೆಯನ್ನು ಬಾಗ್ತೀವಿ. ಮತ್ತು ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ಯಾರಿಗೆ ಬಂದರೂ ಕೂಡ ಆ ದುಡ್ಡನ್ನು, ಆ ಹಣ ಅವ್ರಿಗೆ ಸಂಗ್ರಹವಾಗಲಿ. ಅದನ್ನು ಬಿಟ್ಟುಕೊಂಡು ಗಂಡ ಹೆಂಡತಿ ಜಗಳದಲ್ಲಿ ಕೂಸುಬಡವಾದಂತೆ ಅವರಿಗೆ ಏನು ನೀವು ನಿರ್ಬಂಧವನ್ನು ಹೇರಿದ್ರಿ, ಅದು ಯಾವುದೇ ರೀತಿಯಾದಂಥ ಸರಿಯಲ್ಲ. ಮತ್ತೇನೆಂದರೆ, ಕುಮಟಾದಲ್ಲಿ ಒಳ್ಳೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ವು, ಅದನ್ನು ನೀವು ಕಡಿವಾಣ ಹಾಕುವಂಥದ್ದು. ಮತ್ತೇನೆಂದರೆ, ನೀವು ಭಾಷಣದಲ್ಲಿ ಬಿಗಿಯುವುದು ಏನು, ನಾವು ಕನ್ನಡಕ್ಕೆ ನಾಡು, ನುಡಿ, ಜಲ, ಮತ್ತು ನೀವು ಕರ್ನಾಟಕ ಒಂದು ನವಂಬರ್ 1ರಂದು ನೀವು ಭಾಷಣ ಬಿಗಿದಂಗಲ್ಲ. ಅದು ಏನು ನಮ್ಮ ಕುಮಟಾ ತಾಲೂಕಿನಲ್ಲಿ ಏನು ಕನ್ನಡ ಪರ ಏನು ಕಾರ್ಯಕ್ರಮಗಳು ನಡೀತಿದ್ವು ಜನಪರ, ಮತ್ತು ಅದಕ್ಕೆ ಒಂದು ಇದು ಮಾಡಿಕೊಡ್ಬೇಕು. ಮತ್ತು ನಾಡು, ನುಡಿ, ನೆಲ, ಜಲದ ವಿಷಯದಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ಕೂಡ ಎತ್ತಿದ್ದ ಕೈನೇ. ಆ ಒಂದು ನಿಟ್ಟಿನಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲವಾದ್ಬಿಟ್ರೆ ನಿಮ್ಮ ಯೋಗ್ಯತೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಿ ಕನ್ನಡ ಪರ ಅಂತ. ಈಗ ಮಾಡೋರಿಗೂ ನೀವು ಒಂದು ದಾರಿಯನ್ನು ಮಾಡಿಕೊಡ್ತಾ ಇಲ್ಲ. ನಿಮ್ಮದು ವೈಯಕ್ತಿಕ ಜಗಳ ಏನೇ ಇದ್ರೂ ಕೂಡ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ. ಮತ್ತೇನೆಂದರೆ, ದುಡ್ಡು ಏನೇ ಹಣ ಸಂಗ್ರಹಣೆ ಆದರೂ ಕೂಡ ಅದು ನಿಮಗೆ ಏನು ಮುಂದಿನ ದಿನಗಳು ಯಾರಿಗೆ ಜಯ ಆಗ್ತದೆ ಅವರಿಗೆ ಸಿಗಲಿ. ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.